ನಮಸ್ಕಾರ ವೀಕ್ಷಕರೇ, ಭವ್ಯ ಭಾರತದ ದಿವ್ಯ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಭಕ್ತ ಮಾರ್ಕಂಡೇಯ ಮತ್ತು ದಕ್ಷಿಣಾಮೂರ್ತಿ ಬೊಂಬೆಯ ಸರಣಿಯನ್ನ ನೋಡಿದ್ವಿ. ಇಂದು ನಮ್ಮ ಕಥಾ ಸರಣಿ ಮುಂದುವರಿತಾ ಇರೋದು ಶ್ರೀ ದತ್ತಾತ್ರೇಯರಿಂದ. ಶ್ರೀ ದತ್ತಾತ್ರೇಯ ಕಲಿಯುಗ ಕಂಡ ಅತ್ಯದ್ಭುತ ಪವಾಡ ಪುರುಷ. ಅವರನ್ನ ತ್ರಿಮೂರ್ತಿ ರೂಪ ಅಂತ ಕೂಡ ನಾವು ಕರಿತೀವಿ. ಯಾತಕ್ಕೆ ಅಂದ್ರೆ ಅವರಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಈಶ್ವರ ತ್ರಿಮೂರ್ತಿಗಳ ಅಂಶ ಕೂಡ ಅವರಲ್ಲಿ ಇದೆ. ನೀವು ನೋಡ್ತಾ ಇರೋ ಹಾಗೆ ಒಂದು ಮುಖ ಬ್ರಹ್ಮನನ್ನ, ಒಂದು ಮುಖ ವಿಷ್ಣುವನ್ನ ಮತ್ತು ಇನ್ನೊಂದು ಮುಖ ಈಶ್ವರನನ್ನ ಪ್ರತಿಬಿಂಬಿಸ್ತಾ ಇದೆ. ಅವರ ಎದುರುಗಡೆ 4 ನಾಯಿಗಳು ಕೂತಿದೆ. ಯಾಕೆ ಅಂತಂದ್ರೆ ಈ 4 ನಾಯಿಗಳಲ್ಲಿ 4 ವೇದಗಳನ್ನ ಬಚ್ಚಿಟ್ಟು ರಾಕ್ಷಸರು ವೇದಗಳನ್ನ ಮತ್ತೆ ಅಪಹರಿಸೋದನ್ನ ಶ್ರೀ ದತ್ತಾತ್ರೇಯರು ತಡೆದಿರ್ತಾರೆ. ಈ ದತ್ತಾತ್ರೇಯರ ಹುಟ್ಟೆ ಒಂದು ಪವಾಡ. ಇವರು ಅತ್ರಿ ಮತ್ತು ಅನಸೂಯಾ ದೇವಿಯವರ ಮಗ. ಅನಸೂಯಾ ದೇವಿ ಮಹಾಪತಿವ್ರತೆ. ಇವರ ಪಾತಿವ್ರತ್ಯವನ್ನ ಪರೀಕ್ಷೆ ಮಾಡೋದಿಕ್ಕೆ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರರನ್ನ ಮುನಿಕುಮಾರರನ್ನಾಗಿ ಕಳಿಸಿ ಅನಸೂಯಾ ದೇವಿ ಮುಂದೆ ಒಂದು ದೊಡ್ಡ ಪರೀಕ್ಷೆಯನ್ನ ಇಡ್ತಾರೆ. ಆ ಪರೀಕ್ಷೆಯನ್ನ ನಿಭಾಯಿಸ್ತಾ ಅನಸೂಯಾ ದೇವಿ ಈ ಮುನಿಕುಮಾರರನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನಾಗಿ ಬದಲಾಯಿಸಿ ತನ್ನ ಪಾತಿವ್ರತ್ಯ ಶಕ್ತಿಯಿಂದ ಈ 3 ತ್ರಿಮೂರ್ತಿಗಳು ಅಂತ ಗೊತ್ತಿಲ್ಲದೆ ಈ ಮುನಿಕುಮಾರರನ್ನ ಮಕ್ಕಳನ್ನಾಗಿ ಬದಲಾಯಿಸಿ ಮಕ್ಕಳು ಅಂತ ಅವಳು ಸಾಕ್ತಾ ಇರ್ತಾಳೆ. ಅನಸೂಯಾ ಪಾತಿವ್ರತ್ಯ ಪರೀಕ್ಷೆಯಲ್ಲಿ ಗೆದ್ದ ಮೇಲೆ ತ್ರಿಮೂರ್ತಿಗಳ ಪತ್ನಿಯರು ಬಂದು ತಮ್ಮದೇ ಪತಿಯ ಭಿಕ್ಷೆಯನ್ನ ಅನಸೂಯಾ ದೇವಿಯಿಂದ ಬೇಡ್ತಾರೆ. ಅನಸೂಯಾ ದೇವಿಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಈ ಆಶ್ಚರ್ಯ ಅತಿಶಯ ಸಂಗತಿಗಳನ್ನ ಅವಳು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ತ್ರಿಮೂರ್ತಿಯರನ್ನ ಮತ್ತೆ ಅವರ ಮೂಲ ಸ್ವರೂಪಕ್ಕೆ ತರಿಸಿ ತಮ್ಮ ತಮ್ಮ ಲೋಕಗಳಿಗೆ ಕಳಿಸ್ಕೊಡ್ತಾಳೆ. ಇದು ಅನಸೂಯಾ ದೇವಿಯ ಪಾತಿವ್ರತ್ಯದ ಶಕ್ತಿ ಮತ್ತು ದತ್ತಾತ್ರೇಯರ ಅವತಾರದ ಹಿಂದಿನ ಕಥೆ. ಈ ಗೊಂಬೆಯ ದೃಶ್ಯಾವಳಿಯಲ್ಲಿ ನೀವು ಸನಾತನ ಧರ್ಮ ಪುನಃ ಸಂಸ್ಥಾಪಕರಾದಂತಹ ಆದಿಗುರು ಶಂಕರಾಚಾರ್ಯರನ್ನ ಮತ್ತು ಅವರ 4 ಜನ ಶಿಷ್ಯರ ಗುರು ಪರಂಪರೆಯನ್ನ ನೋಡ್ತಾ ಬರ್ತಾ ಇದ್ದೀರಿ. ಆದಿಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಜನಿಸಿ ಭಾರತ ದೇಶವನ್ನು ಪರ್ಯಟನೆ ಮಾಡಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಒಂದೊಂದು ಆಮ್ನಾಯ ಪೀಠಗಳಲ್ಲಿ ಒಬ್ಬೊಬ್ಬ ಶಿಷ್ಯರನ್ನು ಜಗದ್ಗುರುವನ್ನಾಗಿ ಮಾಡಿ ಅವರಿಂದ ತನ್ಮೂಲಕ ಗುರು ಪರಂಪರೆ ಅವ್ಯಾಹತವಾಗಿ ಸಾಗಿ ಬರಲಿ ಅನ್ನೋ ಉದ್ದೇಶದಿಂದ 4 ಪೀಠಗಳನ್ನ ಸ್ಥಾಪಿಸಿದರು. ಮೊದಲನೆಯ ಆಮ್ನಾಯ ಪೀಠ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ. ಶೃಂಗೇರಿಯಲ್ಲಿ ಮೊದಲನೆಯದಾಗಿ ಸಂಸ್ಥಾಪನೆಗೊಂಡ ಆಚಾರ್ಯರು ಶ್ರೀ ಸುರೇಶ್ವರಾಚಾರ್ಯರು. ಶ್ರೀ ಸುರೇಶ್ವರಾಚಾರ್ಯರೇ ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರ ಎಂಬ ಹೆಸರಲ್ಲಿ ಮಹಾಪಂಡಿತರಾಗಿದ್ದರು. ಅವರನ್ನ ಶಂಕರರು ವಾದದಲ್ಲಿ ಸೋಲಿಸಿ ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡರು ಅನ್ನುವುದು ಕಥೆ. ಶೃಂಗೇರಿಯಲ್ಲಿ ಶಾರದಾಂಬೆ ವಿದ್ಯಾದಾಯಿನಿಯಾಗಿ ನೆಲೆಸಿದ್ದಾಳೆ. ತನ್ಮೂಲಕ ಗುರು ಪರಂಪರೆಯು ಅನೂಚಾನವಾಗಿ ನಡೆಯುವಂತೆ ಎಲ್ಲ ಭಕ್ತರಿಗೂ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನೀವು ಈ ಚಿತ್ರದಲ್ಲಿ ಆದಿಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರನ್ನ ನೋಡ್ತಾ ಇದ್ದೀರಿ. ಈ ಚಿತ್ರದಲ್ಲಿ ನಾವು ಮಹಾಭಕ್ತರಾದ
ಬೇಡರ ಕಣ್ಣಪ್ಪ ಅವರ ಒಂದು ಗೊಂಬೆಯ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀವಿ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಲಿಂಗದ ಕಣ್ಣಿಂದ ರಕ್ತ ಬರ್ತಾ ಇದೆ. ಕಣ್ಣಪ್ಪ ಅವರು ತಮ್ಮ ಒಂದು ಕಣ್ಣನ್ನ ಕಿತ್ತು ಲಿಂಗಕ್ಕೆ ಇಟ್ಟಿದ್ದಾರೆ. ಇನ್ನೊಂದು ಕಣ್ಣಲ್ಲೂ ರಕ್ತ ಬರ್ತಾ ಇದೆ. ಅಂದ್ರೆ ಆ ಕಣ್ಣಿಗೂ ಪ್ರತಿಯಾಗಿ ತನ್ನ ಇನ್ನೊಂದು ಕಣ್ಣು ಕೊಡ್ತೀನಿ ಅಂತ ಬಾಣದಿಂದ ತಮ್ಮ ಕಣ್ಣನ್ನು ಕೀಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಿತ್ತ ಕಣ್ಣನ್ನ ಎಲ್ಲಿಡಬೇಕು ಅಂತ ಗೊತ್ತಾಗೋದಿಕ್ಕೆ ತಮ್ಮ ಕಾಲಿನ ಹೆಬ್ಬೆಟ್ಟನ್ನ ಗುರುತಾಗಿ ಇಟ್ಕೊಂಡಿದ್ದಾರೆ. ಮುಂದೆ ನೀವು ಹಣ್ಣು ಹೂಗಳ ಜೊತೆ ಸತ್ತ ಜಿಂಕೆಯನ್ನ ನೈವೇದ್ಯವನ್ನಾಗಿ ಇಟ್ಟಿರೋದಾಗಿ ನೋಡ್ತಾ ಇದ್ದೀರಿ. ಪಕ್ಕದಲ್ಲೊಂದು ನವಿಲಿದೆ. ಅದ್ರ ಜೊತೆ ಕಣ್ಣಪ್ಪನ ಪ್ರೀತಿ ಪಾತ್ರ ಬೇಟೆ ನಾಯಿ ಕೂಡ ಕಾಣಿಸ್ತಾ ಇದೆ. ಇದೇನು ಈ ತರ ಕತೆ? ನಾವು ದೇವರಿಗೆಲ್ಲ ಕಾಲಲ್ಲೆಲ್ಲ ಮುಟ್ತಾರ? ಏನು ಕಾಲಲ್ಲಿ ಒದ್ರೂನು ದೇವ್ರು ಅಂತ ನಾವು ಕಣ್ಗೊತ್ಕೊಂತೀವಿ, ಅಂಥದ್ರಲ್ಲಿ ಲಿಂಗದ ಮೇಲೆ ಕಾಲಿಡೋ ಅಂತ ಈ ವಿಲಕ್ಷಣ ಭಕ್ತ ಯಾರು ಅನ್ನೋ ಒಂದು ಪ್ರಶ್ನೆ ನಿಮಗ್ ಮೂಡಬಹುದು. ಬೇಡರ ಕಣ್ಣಪ್ಪ ಕಲಿಯುಗ ಕಂಡ ಮಹಾನ್ ಭಕ್ತ. ಅವನ ಭಕ್ತಿ ಪರವಶತೆಗೆ ಮೆಚ್ಚಿ ಈಶ್ವರ ತಾನು ಪ್ರತ್ಯಕ್ಷನಾಗಿ ಅವರಿಗೆ ವರ ಕೊಡುವಂಥ ಕಥೆಯೇ ಈ ಬೇಡರ ಕಣ್ಣಪ್ಪನ ಕಥೆ. ಬೇಡರ ಕಣ್ಣಪ್ಪ ಒಬ್ಬ ಬೇಡ, ಅಂದ್ರೆ ಹಂಟರ್. ಅವನು ಮಹಾ ಶಿವಭಕ್ತನಾಗಿದ್ದ. ಒಂದಿನ ಅವನು ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಹುಡುಕಾಡಿದ್ರೂ ಅವನಿಗೆ ಬೇಟೆ ಸಿಗ್ತಾ ಇರ್ಲಿಲ್ಲ. ಬೇಟೆಯಲ್ಲಿ ಕೊಂದ ಪ್ರಾಣಿಯನ್ನೇ ಅವನು ಆಹಾರವಾಗಿ ಸ್ವೀಕರಿಸ್ತಾ ಇದ್ದ. ಹಾಗೆ ಅವನು ಬೇಟೆಗಾಗಿ ಹುಡುಕ್ತಾ ಕಾಡಿನಲ್ಲಿ ಇದ್ದ ಈಶ್ವರನ ದೇವಸ್ಥಾನವೊಂದಕ್ಕೆ ಬಂದು, ಈಶ್ವರ, ನನಗೆ ತುಂಬಾ ಹಸುವಾಗ್ತಾ ಇದೆ ನೋಡು, ನನಗೇನು ಊಟನೇ ಸಿಗ್ತಾ ಇಲ್ವಲ್ಲ, ನೀನು ಅಪಾರ ಕರುಣಾಮಯಿ, ನಿನ್ನ ಕರುಣೆಯಿಂದ ನನಗೆ ಇವತ್ತು ಊಟ ಸಿಗೋ ಹಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ. ಈಶ್ವರ ಅವನ ಈ ಒಂದು ಕೋರಿಕೆಯನ್ನ ಮೆಚ್ಚಿ ಒಂದು ಜಿಂಕೆಯನ್ನ ಕಳಿಸ್ತಾನೆ. ಆ ಜಿಂಕೆಯನ್ನ ಕಣ್ಣಪ್ಪ ತಾನು ಬೇಟೆಯಾಡಿ ಆ ಜಿಂಕೆಯನ್ನ ಈಶ್ವರನಿಗೆ ನೈವೇದ್ಯ ಆಗಿ ಸಮರ್ಪಣೆ ಮಾಡ್ತಾನೆ. ನೈವೇದ್ಯ ಆಗಿ ಈಶ್ವರ ನೀನು ತಿನ್ನು, ನಾನು ತಿಂತೀನಿ ಅಂತ ಅವನು ಮಾಂಸ ಭಕ್ಷಣೆಯನ್ನ ದೇವಸ್ಥಾನದಲ್ಲಿ ಮಾಡ್ತಾನೆ. ಹೀಗೆ ಪ್ರತಿದಿನ ಈಶ್ವರನಿಗೆ ಅವನು ಮಾಂಸದ ನೈವೇದ್ಯವನ್ನ ಕಣ್ಣಪ್ಪ ಮಾಡ್ತಾ ಇರ್ತಾನೆ. ಅಂದ್ರೆ ತಾನು ಬೇಟೆಯಾಡಿದ ಮಾಂಸವನ್ನ ಮೊದಲು ಈಶ್ವರನಿಗೆ ಸಮರ್ಪಿಸಿ ಆನಂತರ ಅವನು ಭಕ್ಷಣೆ ಮಾಡ್ತಾ ಇರ್ತಾನೆ. ದೇವಸ್ಥಾನದ ಸುತ್ತಮುತ್ತ ಅಸ್ಥಿ ಪಂಜರಗಳನ್ನು ಬಿದ್ದಿರೋದನ್ನ ನೋಡಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾ ಇದ್ದ ಅರ್ಚಕ ಗಾಬರಿ ಆಗ್ತಾನೆ. ಇಲ್ಲಿ ಯಾರೋ ಏನೋ ಪಾಪಕೃತ್ಯ ಮಾಡ್ತಾ ಇದ್ದಾರೆ, ಯಾರು ಅಂತ ಕಂಡುಹಿಡಿಬೇಕಲ್ಲ ಅಂದ್ಬಿಟ್ಟು ಒಂದು ದಿನ ಆ ಅರ್ಚಕ ದೇವಸ್ಥಾನದಲ್ಲಿ ಬಚ್ಚಿಟ್ಕೊಳ್ತಾನೆ. ಅದೇ ಸಮಯದಲ್ಲಿ ನಮ್ಮ ಪರಮೇಶ್ವರ ಬೇಡರ ಕಣ್ಣಪ್ಪನ ಭಕ್ತಿಯನ್ನ ಪರಿಚಯ ಮಾಡ್ಕೊಡ್ಬೇಕು ಮತ್ತು ಈ ಯುಗದಲ್ಲಿ ಭಕ್ತಿ ಭಾವ ಮುಖ್ಯ ಹೊರತು ನೈವೇದ್ಯ ಮುಖ್ಯ ಅಲ್ಲ ಮತ್ತು ಇತರ ಒಂದು ಟೊಳ್ಳು ಡಂಬಾಚರಣೆಗಳು ಮುಖ್ಯ ಅಲ್ಲ ಅಂತ ಆ ಅರ್ಚಕನಿಗೆ ತೋರ್ಸೋದಿಕ್ಕೋಸ್ಕರ ಒಂದು ನಾಟಕ ಆಡ್ತಾನೆ. ಬೇಡರ ಕಣ್ಣಪ್ಪ ಒಂದು ಜಿಂಕೆಯನ್ನ ಕೊಂದು ಅದನ್ನ ನೈವೇದ್ಯವಾಗಿ ತರುವಂಥ ಸಮಯಕ್ಕೆ ಈಶ್ವರನ ಲಿಂಗದಲ್ಲಿ ರಕ್ತ ಬರೋ ಹಾಗೆ ಕಾಣಿಸ್ತಾ ಇರುತ್ತೆ. ನೈವೇದ್ಯವನ್ನ ಖುಷಿಯಿಂದ ತಂದಿಟ್ಟ ಕಣ್ಣಪ್ಪ ಈಶ್ವರನ ಕಣ್ಣಲ್ಲಿ ರಕ್ತ ಬರ್ತಾ ಇರೋದನ್ನ ನೋಡ್ತಾನೆ. ಗಾಬರಿಯಾಗಿ ಜಗತ್ ರಕ್ಷಕನಾದ ಈಶ್ವರನಿಗೆ ಕಣ್ಣಲ್ಲಿ ಬೇನೆ ಆಗಿದೆ ಅಂದ್ರೆ ಅವನು ತನ್ನ ಭಕ್ತರನ್ನೆಲ್ಲ ಹೇಗೆ ನೋಡ್ತಾನೆ? ಈಶ್ವರನಿಗೆ ತನ್ನ ಕಣ್ಣನ್ನು ಕೊಟ್ರೆ ಅವನು ತನ್ನ ಕಣ್ಣಿಂದ ಜಗತ್ತನ್ನ ನೋಡ್ಬೋದು ಅನ್ನೋ ಒಂದು ಮುಗ್ಧ ಭಕ್ತಿಯಿಂದ ಅವನು ತನ್ನ ಕಣ್ಣನ್ನ ಕಿತ್ತು ಈಶ್ವರನಿಗೆ ಒಂದು ಕಣ್ಣಾಗಿ ಇಡ್ತಾನೆ. ಈಶ್ವರ ತನ್ನ ಪರೀಕ್ಷೆಯನ್ನ ಮತ್ತಷ್ಟು ಕಠಿಣಗೊಳಿಸ್ತಾನೆ. ಇನ್ನೊಂದು ಕಣ್ಣಿಂದ ಕೂಡ ರಕ್ತ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಎರಡು ಕಣ್ಣುಗಳು ಭಗವಂತನಿಗೆ ಸಮರ್ಪಿತವಾದ್ರೆ ತಾನು ಈ ಶರೀರವನ್ನು ಹೊತ್ತದ್ದೇ ಸಾರ್ಥಕ ಆಯ್ತು ಅಂತ ಕಣ್ಣಪ್ಪ ಭಾವಿಸ್ತಾನೆ. ಹಾಗಾಗಿ ತನ್ನ ಇನ್ನೊಂದು ಕಣ್ಣನ್ನು ಕೂಡ ಕಿತ್ತು ಈಶ್ವರನಿಗೆ ಇಡೋ ಅಂತ ಪ್ರಯತ್ನದಲ್ಲಿ ಇರುವಂತ ಈ ಗೊಂಬೆಯನ್ನ ನೀವು ನೋಡ್ತಾ ಇದ್ದೀರಿ. ತನ್ನ ಎರಡು ಕಣ್ಣುಗಳನ್ನು ಈಶ್ವರನಿಗೆ ಸಮರ್ಪಿಸಿದ ನಂತರ ಈಶ್ವರ ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಅವನಿಗೆ ಮತ್ತೆ ತನ್ನ ಕಣ್ಣುಗಳು ವಾಪಸ್ ಬರೋ ಹಾಗೆ ವರವನ್ನ ಕೊಡ್ತಾನೆ. ಇದು ಕಾಳಹಸ್ತಿಯಲ್ಲಿ ನಡೀತು ಅಂತ ಒಂದು ಪ್ರತೀತಿ ಇದೆ. ತಮಿಳುನಾಡಲ್ಲಿ ಕಣ್ಣಪ್ಪ ಅವರನ್ನ ನಾಯನಾರ್ ಆಗಿ ಕೂಡ ಭಕ್ತಿ ಗೌರವಗಳಿಂದ ಪೂಜೆ ಮಾಡಲಾಗುತ್ತೆ. ದಾರಾಸುರಂ ಅನ್ನೋ ಕ್ಷೇತ್ರದಲ್ಲಿ ಕಣ್ಣಪ್ಪನವರ ಒಂದು ವಿಗ್ರಹ ಇದ್ದು ಅದಕ್ಕೆ ಸಹ ಪೂಜೆ ನಡೀತಾ ಇದೆ.
ಈ ಗೊಂಬೆ ದೃಶ್ಯಾವಳಿ ನಮಗೆ ಏನ್ ತೋರ್ಸತ್ತೆ ಅಂತಂದ್ರೆ, ನಾವು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಭಗವಂತನಿಗೂ ನಮಗೂ ಏನು ಒಂದು ಭೇದ ಇಲ್ಲ ಅನ್ನೋ ಆ ಮುಗ್ಧ ಭಕ್ತಿಯನ್ನ ಭಗವಂತ ಎಷ್ಟು ಮೆಚ್ಕೊಂಡಿದ್ದಾನೆ. ಮತ್ತು ಕಲಿಯುಗದಲ್ಲಿ ಭಕ್ತಿಗೆ ಇರುವಂತಹ ಶಕ್ತಿ ಏನು ಅನ್ನೋದನ್ನ ಕಣ್ಣಪ್ಪರ ಒಂದು ಉದಾಹರಣೆ ಮೂಲಕ ತೋರಿಸ್ತಾ, ಯಾರದು ದೇವರನ್ನ ಅಪವಿತ್ರಗೊಳಿಸೋದು ಅಂತ ವಿಚಾರನೇ ಮಾಡದೆ ಆಚಾರವನ್ನ ಪಾಲಿಸುವಂತ ಆ ಅರ್ಚಕನಿಗೆ ಭಗವಂತ ಸರಿಯಾದ ಪಾಠವನ್ನ ಕಲಿಸಿದ್ದಾನೆ. ಈ ಗೊಂಬೆಯೊಂದಿಗೆ ನಮ್ಮ ದಸರಾ ಬೊಂಬೆ ಪ್ರದರ್ಶನವನ್ನ ನಾವು ಮುಗಿಸ್ತಾ ಇದ್ದೀವಿ. ಈ ವರ್ಷ 4 ಯುಗಗಳಲ್ಲಿ ಶಿವ ಮತ್ತು ಪಾರ್ವತಿ ಅನ್ನೋ ಒಂದು ವಿಷಯವನ್ನ ಆಯ್ದುಕೊಂಡು 25 ಬೊಂಬೆ ಸೆಟ್ಗಳನ್ನ ನಾವು 4 ಮೆಟ್ಟಿಲಲ್ಲಿ ಜೋಡಿಸಿದ್ವಿ. ಅದನ್ನೆಲ್ಲವನ್ನು ನೀವು ನೋಡ್ತಾ ನಮಗೆ ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಬಹಳ ಜನ ನಮ್ಮ ಮನೆಗೆ ಬಂದು ಬೊಂಬೆಯನ್ನ ನೋಡ್ಕೊಂಡು ಹೋಗಿದ್ದೀರಿ. ಮುಂದಿನ ಸರ್ತಿ ನಾವು ಮತ್ತಷ್ಟು ಬೊಂಬೆಗಳೊಂದಿಗೆ ಖಂಡಿತ ನಿಮ್ ಮುಂದೆ ಬರ್ತೀವಿ. ಬೊಂಬೆಗಳ ಕಥೆಯನ್ನ ನೀವೆಲ್ಲರೂ ಮೆಚ್ಚಿದ್ದೀರಿ. ನಮ್ಮ ಒಂದು ಈ ಉದ್ದೇಶವನ್ನ ಸಾರ್ಥಕಗೊಳಿಸಿದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಮ್ಮ ಮನಸ್ಸು ತುಂಬಿ ಬಂದಿದೆ. ಎಷ್ಟೋ ಜನ ಮಕ್ಕಳು ಪುಟ್ಟ ಪುಟ್ಟ ಪ್ರಶ್ನೆಗಳನ್ನು ಸಹ ಕೇಳಿದ್ದೀರಿ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಮ್ಮ ಭವ್ಯ ಭಾರತ ದಿವ್ಯ ಪರಂಪರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕೆ ಮುಂದೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ನಿಮಗೇನಾದ್ರೂ ಪ್ರಶ್ನೆಗಳಿದ್ದು ಅದನ್ನ ನಮಗ್ ಕಳಿಸ್ಬೇಕು ಅಂತಂದ್ರೆ ಇಮೇಲ್ ಅಡ್ರೆಸ್ ಅನ್ನ ಯೂಟ್ಯೂಬ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಖಂಡಿತ ನೀವು ಈ ಪ್ರಶ್ನೆಗಳನ್ನ ಇಮೇಲ್ ಮಾಡಬಹುದು. ಮತ್ತೆ ಮತ್ತೊಂದಷ್ಟು ಕಥೆಗಳು, ಹೊಸ ಹೊಸ ವಿಚಾರಗಳನ್ನ ತಿಳಿಸ್ತಾ ನಮ್ಮ ಪರಂಪರೆಯ ಹಲವಾರು ಮಜಲುಗಳನ್ನ ಪರಾಮರ್ಶೆ ಮಾಡೋಣ ಅಂತ ಹೇಳ್ತಾ, ಈ ದಸರಾ ಬೊಂಬೆ ಪ್ರದರ್ಶನದ ಬೊಂಬೆ ಕಥೆಗಳ ವಿಡಿಯೋ ಸರಣಿಯನ್ನ ಇವತ್ತು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ನಮಸ್ಕಾರ.